ಜೈ ಜಗನ್ನಾಥ್. ಕಾಣಿಸ್ತಾ ಇದೆಯಾ ನಿಮ್ಗೆ ಗೋಪುರ? ದರ್ಶನ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿದು ಫೆಸಿಲಿಟೀಸ್ ಅಷ್ಟು ಚೆನ್ನಾಗಿಲ್ಲ. ಟೆಂಪಲ್ದು ಗೋಪುರ ಕಾಣಿಸುತ್ತೆ, ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತು ಬೆಳಗ್ಗೆ 4 ಗಂಟೆಗೆ ಪೂರಿಗೆ ಬಂದು ತಲುಪಿದ್ವಿ ನಾವು ಟ್ರೈನಲ್ಲಿ. 30 ಅವರ್ಸ್ ಜರ್ನಿ ಹೇಗಿತ್ತು ಅಂತ ನೀವೆಲ್ಲ ಈಗಾಗಲೇ ನೋಡಿದ್ದೀರಾ. ಬಂದು ಇಲ್ಲಿಗೆ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಸೀರೆ ಎಲ್ಲ ಉಟ್ಕೊಂಡು ಪೂರಿ ಜಗನ್ನಾಥನ ದರ್ಶನಕ್ಕೆ ಹೊರಟಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ನಾನು. ದರ್ಶನ ಎಲ್ಲ ಆದಮೇಲೆ ಮತ್ತೆ ಆಟೋನೋ ಅಥವಾ ಏನೋ ಮಾಡಿಕೊಂಡು ಇಲ್ಲಿ ಅಕ್ಕಪಕ್ಕ ಇರೋವಂಥ ಪ್ಲೇಸಸ್ ಎಲ್ಲ ಕವರ್ ಮಾಡ್ತೀವಿ. ಎಲ್ಲೆಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ತೋರಿಸ್ತೀನಿ ಬ್ಲಾಗಲ್ಲಿ. ಇದೇ ರೂಮಲ್ಲಿ ನಾವು ಸ್ಟೇ ಮಾಡಿರೋದು. ರೂಮ್ ತುಂಬ ಕ್ಲೀನಾಗಿದೆ, ಆಮೇಲೆ ಬಂದಮೇಲೆ ತೋರಿಸ್ತೀನಿ ನಾನು. ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಎಷ್ಟೊತ್ತಾಗುತ್ತೋ ದರ್ಶನ ಅಂತ ಅಂದ್ಬಿಟ್ಟು ಕಾಫಿ ಕುಡ್ದು ಹೋಗೋಣ ಅಂತ ಇಲ್ಲಿದ್ದೀವಿ. ನೋಡಿ, ಉತ್ತರ ಭಾರತದ ಕಡೆ ಬಂದರೆ ಈ ರೀತಿ ಮಣ್ಣಿನ ಮಡಿಕೆಗಳಲ್ಲಿ ಟೀ ಕಾಫಿ ತುಂಬ ಚೆನ್ನಾಗಿರುತ್ತೆ. ಕಚ್ಚೆ ಪಂಚೆ. ಬೆಂಗಳೂರಿಂದ ಪೂರಿಗೆ 30 ಗಂಟೆಗಳ ಟ್ರೈನ್ ಪ್ರಯಾಣ ಮಾಡಿಕೊಂಡು ನಾವು ಪೂರಿ ಬಂದು ಬೆಳಗಿನ ಜಾವ 4 ಗಂಟೆಗೆ ತಲುಪಿದ್ವಿ. ಹೋಟೆಲಿಗೆ ಬಂದು ಇಲ್ಲಿ ನಾವೇನು ರೆಸ್ಟ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಬೇಗನೆ ದರ್ಶನಕ್ಕೆ ಹೋಗ್ಬಿಡೋಣ, ಬೇಗ ದರ್ಶನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರೂಮ್ ಮಾಡಿ ಇಮಿಡಿಯೇಟ್ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ, ಇನ್ನೇನು ಮಳೆ ಬರೋ ಹಂಗಿದೆ. ಹಾಗಾಗಿ ನೋಡ್ತಾ ಇದ್ದೀನಿ ನಾನು ಮಳೆ ಬರುತ್ತೋ ಇಲ್ಲೋ ಅಂತ. ನಮ್ಮ ರೂಮಿಂದ ಟೆಂಪಲ್ಲು 3 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಆಟೋದಲ್ಲಿ ಅಲ್ಲಿಗೆ ಹೋಗ್ತೀವಿ. ಇಲ್ಲಿಂದ ಚಕ್ರತೀರ್ಥ ಬೀಚು 200 ಮೀಟರ್ ಇದೆ, ನಡ್ಕೊಂಡೇ ಹೋಗ್ಬೋದು. ನಾವು 2 ದಿನ ಇದೇ ರೂಮಲ್ಲಿ ಸ್ಟೇ ಆಗಿದ್ವಿ. ರೂಮ್ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿಗೆ ಹೋದಾಗ ಸ್ಟೇ ಆಗ್ಬೋದು. ಪೂರಿ ಸಿಟಿ ರೋಡಲ್ಲಿ ನಾವು ನಮ್ಮ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ನಾವಿದ್ದಂಥ ರೂಮ್ ಪಕ್ಕನೇ ಆಟೋ ಸ್ಟ್ಯಾಂಡ್ ಕೂಡ ಇತ್ತು. ಎನಿ ಟೈಮ್ ನಮಗೆ ಆಟೋಗಳು ಅವೈಲಬಲ್ ಇರ್ತಾಯಿತ್ತು, ದೇವಸ್ಥಾನಕ್ಕೆ ಅಥವಾ ಬೇರೆ ಕಡೆ ಎಲ್ಲ ಸೈಟ್ ಸೀಯಿಂಗ್ ಹೋಗೋದಾದರೆ. ಇನ್ನು ಆಟೋದವರು ದೇವಸ್ಥಾನದ ಹತ್ತಿರಕ್ಕೇ ಬಿಡೋದಿಲ್ಲ, ಯಾಕಂದರೆ ಆಟೋಗಳೆಲ್ಲ ಅಲ್ಲಿ ಅಲೋ ಇಲ್ಲ. ಹಾಗಾಗಿ ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ತಾರೆ, ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಒಂದು 500 ಮೀಟರ್ ಅಷ್ಟೆಲ್ಲ, ಒಂದು ಅರ್ಧ ಕಿಲೋಮೀಟರ್ ನಡಿಬೇಕಾಗತ್ತೆ. ನಮ್ಮ ರೂಮಿಂದ ದೇವಸ್ಥಾನದ ಹತ್ತಿರ ರೋಡಿಗೆ ಬಿಡೋದಕ್ಕೆ 150 ರುಪೀಸ್ ಚಾರ್ಜ್ ಮಾಡಿದ್ರು. ಪೂರಿಲೂ ಕೂಡ ಎಲ್ಲ ಗಲ್ಲಿಗಳು ಚಿಕ್ಕ ಚಿಕ್ಕದಾಗೇ ಇದೆ, ಕಾಶಿ ಥರನೇ. ಅದೇ ಫೀಲ್ ಬರ್ತಾ ಇದೆ ನಮಗೆ. ಲಾಸ್ಟ್ ಇಯರ್ ಕಾಶಿಗೆ ಹೋಗಿದ್ವಲ್ಲ, ಆ ಥರ. ಯಾರಾದರೂ ಕಾಶಿ ವಿಡಿಯೋಸ್ ನೋಡಿರಲಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು ಪ್ಲೇ ಲಿಸ್ಟ್ದು. ಕಾಣಿಸ್ತಾ ಇದೆಯಾ ನಿಮಗೆ ಗೋಪುರ? ಆಟೋ ಹತ್ರಕ್ಕೆ ಬರೋದಿಲ್ಲ, ದೂರದಲ್ಲಿ ನಿಲ್ಲಿಸ್ತಾರೆ. ಒಂದು 200 ಮೀಟರ್ ಅಷ್ಟು ನಡ್ಕೊಂಡು ಬರಬೇಕಾಗತ್ತೆ ನಾವು. ತುಂಬ ಖುಷಿ ಆಗ್ತದೆ, ತುಂಬ ದಿನಗಳ ಆಸೆ ಬರಬೇಕಾಗಿತ್ತು ಅಂತ ಇವತ್ತು ಬಂದಿದ್ದೀವಿ. ನಿಶು ಮೇಲೆ ನೋಡು, ಇದು ಸುದರ್ಶನ ಚಕ್ರ. ಜಗನ್ನಾಥನ ರಥಯಾತ್ರೆ ನಡೆಯೋದು ಇದೇ ಜಾಗದಲ್ಲಿ. ಫುಲ್ಲು ದೊಡ್ಡದಾಗಿದೆ, 3 ರಥಗಳು ಬರಬೇಕಲ್ವಾ. ವರ್ಲ್ಡ್ ಫೇಮಸ್ ರಥಯಾತ್ರೆ. ಇದೊಂದು ಬಿಲ್ಡಿಂಗ್ ತುಂಬಾ ಯೂನಿಕ್ ಆಗಿದೆ. ಹತ್ರ ಬಂದಂಗೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಜಗನ್ನಾಥನ ದರ್ಶನ ಮಾಡೋದಕ್ಕೆ. ಆ ರಥಯಾತ್ರಾ ರೋಡ್ ಏನಿದೆ, ಆ ರೋಡಿಗೆ ಬರ್ತಾ ಇದ್ದಂಗೆ ನಿಮಗೆ ಪೂರಿ ಜಗನ್ನಾಥ ದೇವಸ್ಥಾನದ ಗೋಪುರ ಹಾಗೆ ಸುದರ್ಶನ ಕಾಣಿಸುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ನೀವು ಆ ಎಕ್ಸೈಟ್ಮೆಂಟ್ನ, ಖುಷಿನ ನನ್ನ ಮುಖದಲ್ಲಿ ಹಾಗೆ
ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ನಲ್ಲ ವಾಯ್ಸಲ್ಲಿ ನೀವು ಕೇಳ್ಬೋದು. ಫಸ್ಟ್ ಟೈಮ್ ಆ ಗೋಪುರ ನೋಡಿದ ತಕ್ಷಣ ಒಂಥರ ಮೈ ರೋಮಾಂಚನ ಆದಂಗೆ ಆಯಿತು. ನಿಜಕ್ಕೂ ದೇವರಿಗೆ ತುಂಬಾ ಗ್ರೇಟ್ಫುಲ್ ನಾನು ನನ್ನನ್ನು ಅವರ ಸನ್ನಿಧಾನಕ್ಕೆ ಕರೆಸ್ಕೊಂಡಿದ್ದಕ್ಕೆ. ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾಕೆ ಅಂತಂದರೆ ಆ ದೇವಸ್ಥಾನದ ಅಚ್ಚರಿಗಳು ವಿಸ್ಮಯಗಳು ಅಷ್ಟೊಂದಿದೆ. ಏನೇನೆಲ್ಲ ಅಚ್ಚರಿಗಳಿದೆ ಅನ್ನೋದನ್ನು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೇಗೆಲ್ಲ ಈ ದೇವಸ್ಥಾನಕ್ಕೆ ತಲುಪ್ಬೋದು, ಹಾಗೆ ಈ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ರಹಸ್ಯಗಳೇನು ಅಂತ. ನೀವು ಯಾರಾದರೂ ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಿದ್ರೆ ನೋಡ್ಬೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕ್ಯೂ ಅಲ್ಲಿ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಮಳೆ ಬಂದರೂ ಕೂಡ ನೆನೆಬಾರ್ದು ಅಂತ. ಯಾಕಂದರೆ ಒಂದು ವಾರದಿಂದ ತುಂಬ ಜಾಸ್ತಿ ಮಳೆ ಅಂತ ಇಲ್ಲಿ ಒಡಿಸ್ಸಾದಲ್ಲಿ. ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಗೋಪುರ, ಸುದರ್ಶನ, ಹಾಗೆ ಮೇಲೆ ಹಾರ್ತಾ ಇರೋವಂಥ ಧ್ವಜ ಎಲ್ಲವುದು ಕೂಡ. ಒಳಗಡೆ ಅಂತೂ ಮೊಬೈಲ್ಸು ಏನೂ ಅಲೋ ಇಲ್ಲ. ಸೊ ಇಲ್ಲಿಂದನೇ ತೋರಿಸ್ತೀನಿ ಎಷ್ಟಾಗುತ್ತೋ ಅಷ್ಟು. ಇದು ಸಿಂಹದ್ವಾರ, ಇಲ್ಲಿಂದ ಎಂಟರು. ಇಲ್ಲಿ ಮೇಯ್ನು ಸಿಂಹದ್ವಾರ ಇದು. ಇದ್ರ ಪಕ್ಕನೇ ಇಲ್ಲಿ ನಮಗೆ ಲಾಕರ್ಸ್ ಎಲ್ಲ ಇರುತ್ತೆ, ಮೊಬೈಲ್ಸ್ ಎಲ್ಲ ಇಡೋದಕ್ಕೆ ಇಲ್ಲಿಡ್ಬೋದು. ನಾವಿವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನಲ್ಲ, ಆ ಟೈಮಲ್ಲೇ ಮಳೆ ಬರೋದಕ್ಕೆ ಶುರುವಾಯಿತು. ಎಷ್ಟು ಜೋರು ಮಳೆ ಅಂತಂದರೆ ಸುಮಾರು 2-3 ಗಂಟೆಗಳ ಕಾಲ ಮಳೆ ಬಿಡಲೇ ಇಲ್ಲ. ಪೂರಿ ಜಗನ್ನಾಥ ದೇವಸ್ಥಾನ ಬೀಚ್ ಪಕ್ಕನೇ ಇರೋದು, ಕರಾವಳಿಯಲ್ಲಿರೋದು. ಒಂದು ವಾರದಿಂದನೂ ಸೈಕ್ಲೋನ್ ಎಫೆಕ್ಟಿಂದ ಮಳೆ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಆದರೆ ಇಷ್ಟು ಜೋರು ಮಳೆ ಬರುತ್ತೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಅವತ್ತು ಇಡೀ ದಿನ ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಒಳಗಡೆ ಎರಡೂ ಕಡೆ ಕೂಡ ನೆಂದು ಹೋಗಿದ್ದೀವಿ ನಾವು. ಯಾಕಂದರೆ ಮಳೆ ಶುರುವಾಗೋದಕ್ಕಿಂತ ಮುಂಚೆ ನಾವು ಕ್ಯೂ ಲೈನಲ್ಲಿ ಜಾಯ್ನ್ ಆಗಿರಲಿಲ್ಲ. ನಾವಿನ್ನೂ ದೇವಸ್ಥಾನದ ಮುಂದೆನೇ ಫೋಟೋ ವಿಡಿಯೋ ತೆಕ್ಕೊಂಡಿದ್ವಿ. ಇದ್ದಕ್ಕಿದ್ದಂಗೆ ಮಳೆ ಜೋರಾಗೋಯಿತು. ನಮ್ಮ ಮೊಬೈಲ್ ಕೂಡ ನಾವು ಡೆಪಾಸಿಟ್ ಮಾಡಿರಲಿಲ್ಲ. ಹಾಗೆ ಎಲ್ಲಿ ಮಾಡಬೇಕು ಅನ್ನೋದು ಕೂಡ ಕರೆಕ್ಟಾಗಿ ಯಾರೂ ಹೇಳ್ತಾ ಇರಲಿಲ್ಲ. ಸೊ ನಾವೇ ಎಲ್ಲ ಕಡೆ ಹುಡ್ಕೊಂಡು ಓಡಾಡೋ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಪೂರ್ತಿ ನೆಂದೋಗಿತ್ತು. ಕೊನೆಗೆ ದೇವಸ್ಥಾನದ ಲೆಫ್ಟ್ ಸೈಡ್ ಬಂದು, ಅಂದರೆ ಬೇರೆ ಬೇರೆ ದ್ವಾರಗಳಿದೆ, 4 ದ್ವಾರಗಳಿದೆ. ಆ ದ್ವಾರಗಳೆಲ್ಲ ದ್ವಾರಗಳಲ್ಲೂ ಕೂಡ ನಿಮಗೆ ಮೊಬೈಲು ಹಾಗೆ ಚಪ್ಪಲಿಗಳನ್ನು ಡೆಪಾಸಿಟ್ ಮಾಡೋದಕ್ಕೆ ಅಂತ ಲಾಕರ್ಸ್ಗಳಿದೆ. ಅಲ್ಲಿ ನೀವು ಇಟ್ಬಿಟ್ಟು ನಿಮ್ಮ ಮೊಬೈಲ್ಸ್ನ ಹಾಗೆ ಚಪ್ಪಲಿಗಳನ್ನು ಬಿಟ್ಟು ಹೋಗ್ಬೋದು ದೇವಸ್ಥಾನದ ದರ್ಶನಕ್ಕೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲದೂ ಕೂಡ ಫ್ರೀ ಮೊಬೈಲ್ ಹಾಗೆ ಶೂಗಳನ್ನ ಇಡೋವಂಥ ಜಾಗ, ಹಾಗೆ ಟಾಯ್ಲೆಟ್ ಕೂಡ ಇಲ್ಲೇ ಇದೆ. ದೇವಸ್ಥಾನದ ಮೇನ್ ಡೋರ್ ಅಂದರೆ ಸಿಂಹದ್ವಾರ ಬಿಟ್ಟು ಇನ್ನು ಮಿಕ್ಕಿರೋವಂಥ 3 ದ್ವಾರಗಳ ಹತ್ರನೂ ಕೂಡ ಮೊಬೈಲು ಹಾಗೆ ಚಪ್ಪಲಿಗಳನ್ನು ಇಡೋದಕ್ಕೆ ಸ್ಟ್ಯಾಂಡ್ಗಳಿದೆ, ರೂಮ್ಗಳಿದೆ. ಅಲ್ಲಿ ನೀವು ಡೆಪಾಸಿಟ್ ಮಾಡ್ಬೋದು. ಅಥವಾ ನಿಮಗೆ ಹೊರಗಡೆ ಅಂಗಡಿಗಳಲ್ಲೂ ಕೂಡ ಲಾಕರ್ಸ್ ಇರುತ್ತೆ. ಆದರೆ ಲಾಕರ್ಸ್ಗೆ ನೀವು ಇಡ್ತೀರಾ ಅಂತಂದರೆ ಎಕ್ಸ್ಟ್ರಾ ಏನು ಪೇ ಮಾಡೋಗಿಲ್ಲ. ಆದರೆ ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಪೂಜೆ ಸಾಮಗ್ರಿಗಳನ್ನ ತೊಗೊಂಡು ಹೋಗಬೇಕಾಗತ್ತೆ. ಇನ್ನು ದೇವಸ್ಥಾನದಲ್ಲಿ ದರ್ಶನದ ವಿಷಯಕ್ಕೆ ಬಂದರೆ, ದೇವಸ್ಥಾನದ ಮುಂದೆನೇ ತುಂಬ ಜನ ಪಂಡಿತ್ಜಿಗಳಿರ್ತಾರೆ, ಕರ್ಕೊಂಡು ಹೋಗಿ ಬೇಗ ದರ್ಶನ ಮಾಡಿಸ್ತೀವಿ ಅಂತ. ಬಟ್ ತುಂಬ ಏನು ಲೇಟ್ ಆಗೋದಿಲ್ಲ ದರ್ಶನ, ಒಂದು 2-3 ಗಂಟೆಲೆಲ್ಲ ಮುಗಿದೋಗುತ್ತೆ. ಯಾಕಂದರೆ ನಾವು ಕೂಡ ಹೋಗಿದ್ದು ಫ್ರೀ ದರ್ಶನಕ್ಕೆ, ಯಾವುದೇ ವಿಶೇಷ ದರ್ಶನ ಟಿಕೆಟ್ ಎಲ್ಲ ತೊಗೊಂಡು ನಾವು ದರ್ಶನಕ್ಕೆ ಹೋಗಲಿಲ್ಲ. ಫ್ರೀಯಾಗೇ ದರ್ಶನ ಮಾಡಿದ್ವಿ ನಾವು. ಇನ್ನು ನಾವು ದೇವರ ದರ್ಶನಕ್ಕೆ ಹೋಗಿದ್ದು ಈ ಅಶ್ವದ್ವಾರದಲ್ಲಿ. ಅಶ್ವದ್ವಾರ ಅಂತಂದರೆ ದೇವಸ್ಥಾನದ ಬಾಗಿಲ ಅಕ್ಕಪಕ್ಕದಲ್ಲಿ ಕುದುರೆಗಳಿರುತ್ತೆ, ಆ ದ್ವಾರವನ್ನು ಅಶ್ವದ್ವಾರ ಅಂತ ಕರೀತಾರೆ. ಈ ದ್ವಾರದ ಮುಖಾಂತರ ಹೋಗಿ ನಾವು ದೇವರ ದರ್ಶನ ಮಾಡಿದ್ವಿ. ಮುಂಚೆ ಎಲ್ಲ ನಮಗೆ ಗೊತ್ತಿರೋ ಹಾಗೆ ಬರೀ ಸಿಂಹದ್ವಾರದ ಮುಖಾಂತರನೇ ದರ್ಶನ ಮಾಡಬೇಕು ಅಂತ ಹೇಳ್ತಾಯಿದ್ರು. ಆದರೆ ಬೇರೆ ದ್ವಾರಗಳಿಂದನೂ ಕೂಡ ದರ್ಶನ ಮಾಡಬಹುದು. ಬೇರೆ ದ್ವಾರಗಳಿಂದ ದರ್ಶನ ಮಾಡಿದ್ರೆ ಬೇಗ ದರ್ಶನ ಆಗುತ್ತೆ, ಸಿಂಹದ್ವಾರಕ್ಕಿಂತನೂ ಬೇಗ ದರ್ಶನ ಆಗುತ್ತೆ. 4 ದಿಕ್ಕುಗಳಿಗೂ 4 ದ್ವಾರಗಳಿದೆ. ಸಿಂಹದ್ವಾರ, ಅಶ್ವದ್ವಾರ, ಹಸ್ತಿದ್ವಾರ ಅಂದರೆ ಆನೆಗಳು ಬಾಗಿಲ ಅಕ್ಕಪಕ್ಕ ಇರುತ್ತೆ. ಹಾಗೆ ವ್ಯಾಘ್ರದ್ವಾರ ಅಂತ ಅಂದರೆ ಹುಲಿಗಳು ದೇವಸ್ಥಾನದ ಬಾಗಿಲ ಅಕ್ಕಪಕ್ಕ ಇರುತ್ತೆ. ಇದೇ ವ್ಯಾಘ್ರದ್ವಾರ. ಈ ಬಾಗಿಲು ಮುಖಾಂತರನೂ ಕೂಡ ನೀವು ದೇವರ ದರ್ಶನವನ್ನು ಮಾಡ್ಬೋದು. ಇನ್ನು ನನಗೆ ಕೇಳೋದಾದರೆ ಬೆಳಗ್ಗೆಗಿಂತ ಆದಷ್ಟು ಸಂಜೆ ಅಂದರೆ ರಾತ್ರಿ ಒಂದು 7 ಗಂಟೆ 8 ಗಂಟೆ ಸಮಯದಲ್ಲಿ ನೀವು ದೇವರ ದರ್ಶನ ಮಾಡಿದ್ರೆ ತುಂಬ ಬೇಗ ದರ್ಶನ ಆಗುತ್ತೆ. ಹಾಗೆ ದೇವರ ದರ್ಶನ ಚೆನ್ನಾಗಿ ಕೂಡ ಆಗುತ್ತೆ. ನಮಗೆ ಬೆಳಗ್ಗೆ ನಿಜಕ್ಕೂ ನಾವು 2-3 ಸಲ ದರ್ಶನ ಮಾಡಿದ್ವಿ. ಒಂದು ಸಲ ಹೋದ್ವಲ್ಲ ದೇವಸ್ಥಾನದ ಒಳಗಡೆ, ಅಲ್ಲಿಂದನೇ ಮತ್ತೆ ದರ್ಶನಕ್ಕೆ ಹೋದ್ವಿ. ಬಟ್ 3 ಸಲ ದರ್ಶನ ಮಾಡಿದ್ರೂ ಕೂಡ ಕರೆಕ್ಟಾಗಿ 3 ದೇವರುಗಳು ಕಾಣಿಸ್ಲಿಲ್ಲ ನಮಗೆ. ಯಾಕಂದರೆ ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬಿಡ್ತಾರಲ್ವ ಜನಗಳನ್ನ ದರ್ಶನಕ್ಕೆ ಅಂತ, ಆ ಟೈಮಲ್ಲಿ ಒಟ್ಟಿಗೆ ಒಂದು 200-300 ಜನನ ಬಿಟ್ಬಿಡ್ತಾರೆ. ಆ ಟೈಮಲ್ಲಿ ತುಂಬಾ
ಸಫೋಕೇಟ್ ಆಗುತ್ತೆ, ತುಂಬಾ ಒಂಥರ ಸ್ಟಂಪೇಡ್ ಆದಂಗೆ ಆಗುತ್ತೆ. ಚಿಕ್ಕ ಮಕ್ಕಳು, ವಯಸ್ಸಾದವ್ರಿಗೆಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ದೇವಸ್ಥಾನದ ಹೊರಗಡೆ ಮಿಲಿಟ್ರಿಯವರು, ಪೊಲೀಸವರು ಎಲ್ಲರೂ ಇರ್ತಾರೆ. ಆದರೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಪೊಲೀಸವರು ಇರೋದಿಲ್ಲ, ಬರೀ ಪಂಡಿತ್ಜಿಗಳಿರ್ತಾರೆ. ಅಲ್ಲಿ ನಿಮಗೆ ಕರೆಕ್ಟಾಗಿ ಕ್ಯೂನ ಮೇಂಟೈನ್ ಮಾಡಿ ದೇವ್ರ ದರ್ಶನವನ್ನು ಮಾಡಿಸೋದಿಲ್ಲ. ದೇವ್ರ ದರ್ಶನ ಆದವ್ರನ್ನ ಮುಂದೆ ಕಳಿಸೋದಕ್ಕೂ ಕೂಡ ಅಲ್ಲಿ ಯಾರೂ ಇರೋದಿಲ್ಲ. ನಾವು ಮುಂದೆ ಹೋಗಲಿಲ್ಲ ಅಂದ್ರೂ ಕೂಡ ಜನಗಳನ್ನೇ ನಮ್ಮನ್ನ ದೂಕ್ಕೊಂಡು ತುಂಬಾ ರಶ್ ಮಾಡಿ ಕಳಿಸ್ತಾ ಇರ್ತಾರೆ. ತುಂಬ ಹುಷಾರಾಗಿರಬೇಕು. ಅಂಥ ಟೈಮಲ್ಲೆಲ್ಲ ಚಿನ್ನದ ಒಡವೆಗಳೆಲ್ಲ ಹಾಕ್ಕೊಂಡು ಹೋಗಿದ್ರೆ ಕಳ್ತನ ಆಗುವಂಥ ಸಂಭವ ಇರುತ್ತೆ, ಉಸಿರು ಕಟ್ಬೋದು. ಹಾಗಾಗಿ ತುಂಬ ಹುಷಾರಾಗಿರಿ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಆ ಪಂಡಿತ್ಜಿಗಳು ದೇವ್ರ ದರ್ಶನ ಮಾಡೋದಕ್ಕಿಂತನೂ ಕೂಡ ಅವ್ರದ್ದು ಹಾವಳಿನೇ ಜಾಸ್ತಿ ಆಗಿರುತ್ತೆ. ಒಂದು ಆರತಿ ತಗೊಳ್ಳೋದಕ್ಕೂ ದುಡ್ಡು, ಒಂದು ತೀರ್ಥ ಕೊಡೋದಕ್ಕೂ ದುಡ್ಡು, ಪ್ರಸಾದ ಕೊಡೋದಕ್ಕೂ ದುಡ್ಡು. ನೀವಲ್ಲಿ ಹೋಗಿರೋದು ದೇವ್ರ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ದೇವ್ರ ದರ್ಶನ ಚೆನ್ನಾಗಿ ಮಾಡಿ. ನಿಮ್ಗೇನಾದರೂ ದೇವ್ರಿಗೆ ಕಾಣಿಕೆ ಹಾಕಬೇಕು ಅಂದರೆ ದಯವಿಟ್ಟು ಹುಂಡಿಯಲ್ಲಿ ಹಾಕಿ. ತುಂಬಾ ಕೇರ್ಫುಲ್ಲಾಗಿರಿ. ನಿಮ್ಮ ಹಿಂದಿಂದನೇ ಬರ್ತಾ ಇರ್ತಾರೆ. ನೀವೇನಾದರೂ ಸ್ವಲ್ಪ ಜಾಸ್ತಿ ದೇವ್ರ ಭಕ್ತಿ ಇದೆ ಅಥವಾ ಏನೋ ಸ್ವಲ್ಪ ನೀವು ವೀಕ್ ಇದ್ದೀರಾ ಅನ್ನೋದೇನಾದರೂ ಅವ್ರಿಗೆ ಗೊತ್ತಾಯಿತು ಅಂತಂದರೆ ಆ ಪೂಜೆ ಮಾಡಿಸ್ತೀವಿ, ಈ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ಯಾವ ಪೂಜೆನೂ ಮಾಡಿಸೋದಿಲ್ಲ, ಸುಮ್ಮನೆ ದುಡ್ಡು ಕಿತ್ಕೊಳ್ತಾರೆ. ಇವಾಗ ನಾವು ದರ್ಶನ ಮುಗಿಸ್ಕೊಂಡು ದೇವರ ಹೊರಾಂಗಣದಲ್ಲಿ ಬಂದಿದ್ದೀವಿ. ಇಲ್ಲೂ ಕೂಡ ಲೈನಾಗಿ ಒಂದು ಛತ್ರಿನ ಇಟ್ಕೊಂಡು ಅದ್ರ ಕೆಳಗಡೆ ಪಂಡಿತ್ಜಿಗಳು ಕೂತ್ಕೊಂಡಿದ್ದಾರೆ. ಹೋಗೋರ್ನೆಲ್ಲನೂ ಇಲ್ಲಿ ಗೋದಾನ ಆಗಿರ್ಬೋದು ಅಥವಾ ಪಿತೃ ಕಾರ್ಯಗಳನ್ನು ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ಕರಿತಾ ಇರ್ತಾರೆ ಹೋಗೋರ್ನೆಲ್ಲನೂ. ಒಂದು ಸಲ ಹೋಗಿ ಏನಾದರೂ ನೀವು ಕೂತ್ಕೊಂಡ್ರಿ ಅಂತಂದರೆ ಮುಗೀತು ಕತೆ. ಅಲ್ಲಿ ಪೂಜೆಗೆ ಏನಂದರೆ ಏನೂ ಖರ್ಚಾಗಿರೋದಿಲ್ಲ. 3,000, 4,000, 5,000 ಹೀಗೆ ಕಿತ್ಕೊಂಡು ಕಳಿಸ್ತಾರೆ. ಅಲ್ಲಿ ಸಿಚುವೇಶನ್ ಹೀಗಿರುತ್ತೆ ಅಂತ ನಮಗೆ ಮುಂಚೆನೇ ತಿಳಿದಿದ್ದರಿಂದ ನಾವು ಯಾರ ಹತ್ರನೂ ಹೋಗಲಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದೀವಿ. ಇವಾಗ ತುಂಬ ಚೆನ್ನಾಗಿ ದರ್ಶನ ಆಗಲಿಲ್ಲ, ಹಾಗಾಗಿನೇ ಇನ್ನೊಂದು ಸಲ ಸಂಜೆ ಟೈಮಲ್ಲಿ ಬಂದು ದರ್ಶನ ಮಾಡೋಣ ಅಂತ ಹೇಳಿ ಇವಾಗ ಇಲ್ಲಿ ಒಂದು ಅಂಗಡಿಗೆ ಬಂದಿದ್ದೀವಿ. ಯಾಕಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ. ಫುಲ್ ಮಳೇಲಿ 3 ಜನನೂ ನೆಂದುಬಿಟ್ಟಿದ್ದೀವಿ. ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಛತ್ರಿನೂ ಕೂಡ ನಾವು ತೊಗೊಂಡು ಬಂದಿಲ್ಲ, ಮರ್ತ್ಬಿಟ್ಟು ಬಂದಿದ್ವಿ. ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂಥವ್ರಿಗೂ ಇಲ್ಲೊಂದು ಅಂಗಡಿಯಲ್ಲಿ ಏನೇನಿದೆ ಎಲ್ಲ ನೋಡಿಕೊಂಡು ನಾವೇನಾದರೂ ಶಾಪಿಂಗ್ ಮಾಡೋದಿದ್ರೆ ಅದನ್ನೆಲ್ಲ ಶಾಪಿಂಗ್ ಮಾಡೋಣ ಅಂತ ಬಂದು ಕೆಲವೊಂದು ಶಾಪಿಂಗ್ ಮಾಡಿದ್ವಿ ನಾವು. ಪೂರಿಯಿಂದ, ಒಡಿಸ್ಸಾದಿಂದ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಸಪ್ರೇಟ್ ವ್ಲಾಗ್ ಮಾಡಿಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮುಂಬರುವಂಥ ವ್ಲಾಗ್ಗಳಲ್ಲಿ. ಅಂಗಡಿ ಒಳಗಡೆ ನಿಂತ್ಕೊಂಡು ದೇವಸ್ಥಾನದ ಒಂದು ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೆ. ಮಳೆಯಲ್ಲಿ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ಹಾಗೆ ಆ ಗೋಪುರದ ಮೇಲೆ ಹಾರಾಡೋ ಅಂಥ ಬಾವುಟ ಇದೆಯಲ್ಲ, ಧ್ವಜ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜಕ್ಕೂ ಒಳಗಡೆ ಇರೋವಂಥ ದೇವ್ರನ್ನ ನೋಡೋದೇ ಬೇಡ, ಈ ಗೋಪುರ ನೋಡಿದ್ರೆ ಸಾಕು, ಅಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ. ಇನ್ನು ಪೂರಿಯಲ್ಲಿ ಅಥವಾ ಒಡಿಸ್ಸಾದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಸ್ವೀಟ್ ಇದು. ಇದ್ರ ಹೆಸರು ಕಾಜಾ ಅಂತ. ಮೈದಾ, ಸಕ್ಕರೆ, ತುಪ್ಪ ಉಪಯೋಗಿಸ್ಕೊಂಡು ಮಾಡಿರೋವಂಥ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ನಾವು ಟೇಸ್ಟ್ ಮಾಡಿದ್ವಿ. ನೀವು ಕೂಡ ಅಲ್ಲಿಗೆ ಹೋದಾಗ ತಪ್ಪದೆ ಈ ಸ್ವೀಟನ್ನು ಟೇಸ್ಟ್ ಮಾಡಿ. ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗಷ್ಟೇ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪೂರಿಲಿ ಬೇರೆ ಬೇರೆ ಪ್ಲೇಸಸ್ನ ವಿಸಿಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಲ್ಲಿದು ಫೆಸಿಲಿಟೀಸ್ ಅಷ್ಟು ಚೆನ್ನಾಗಿಲ್ಲ. ಕ್ಯೂ ಲೈನ್ಸ್ ಕರೆಕ್ಟ್ ಮೇಂಟೈನ್ ಮಾಡಲ್ಲ. ಹಂಗಾಗಿ ತುಂಬ ವಯಸ್ಸಾದವರೆಲ್ಲ ಕರ್ಕೊಂಡು ಬಂದು ದರ್ಶನ ಮಾಡಿಸೋದು ಸ್ವಲ್ಪ ಕಷ್ಟನೇ. ವಯಸ್ಸಂಗಿದ್ದಾಗೇ ಬಂದ್ಬಿಟ್ಟು ದರ್ಶನ ಮಾಡ್ಕೊಳ್ಳಿ, ಚೆನ್ನಾಗಿ ದರ್ಶನ ಆಗತ್ತೆ. ನಮ್ಮ ರೂಮಿಂದ ಇಲ್ಲಿ ಡೈರೆಕ್ಟು ನಮಗೆ ಟೆಂಪಲ್ದು ಗೋಪುರ ಕಾಣಿಸುತ್ತೆ. ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ ದೇವಸ್ಥಾನ. ಆದರೂ ಕೂಡ ಗೋಪುರ ಕ್ಲಿಯರ್ ಆಗಿ ನಮ್ಮ ರೂಮ್ ವಿಂಡೋಯಿಂದ ಕಾಣಿಸುತ್ತೆ. ಬೆಳಗ್ಗೆಯಿಂದ ಒಂದೇ ಸಮ ಮಳೆ ಬೇರೆ ಬರ್ತಾ ಇದೆ. ಹಂಗಾಗಿ ಎಲ್ಲ ಒಂಥರ ಗಜಿಬಿಜಿ ಆದಂಗೆ ಆಗೋಯ್ತು ಇವತ್ತು. ಫುಲ್ಲು ಕ್ಲಿಯರ್ ಆದರೆ ಇನ್ನೂ ಚೆನ್ನಾಗಿ ಗೋಪುರ ಕಾಣಿಸುತ್ತೆ. ಇವಾಗ ಫುಲ್ಲು ಫಾಗ್ ಮುಚ್ಕೊಂಡಿದೆ. ಪೂರಿಯಲ್ಲಿ ಪೂರಿ ಜಗನ್ನಾಥನ ದೇವಸ್ಥಾನ ಅಲ್ಲದೆ ಬೇರೆ ಇನ್ನೂ ನೋಡೋದಕ್ಕೆ ಸಾಕಷ್ಟು ಪ್ಲೇಸಸ್ಗಳಿದೆ. ನೀವು ಟ್ಯಾಕ್ಸಿ ಮಾಡಿಕೊಂಡು ಅಥವಾ ಆಟೋ ಬುಕ್ ಮಾಡಿಕೊಂಡು ಹತ್ತಿರದಲ್ಲಿರುವಂಥ ಪ್ಲೇಸಸ್ಗಳನ್ನ ಕವರ್ ಮಾಡ್ಬೋದು. ನಾವು ಇಲ್ಲಿ ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. 1800 ರೂಪೀಸ್ ಕೇಳಿದ್ರು ಅವರು ಎಲ್ಲ ಪ್ಲೇಸಸ್ನ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಬಂದು ನಮ್ಮ ರೂಮ್ ಹತ್ರ ಡ್ರಾಪ್ ಮಾಡೋದಕ್ಕೆ. ಆದರೆ ನಾವು ಫುಲ್ ಬಾರ್ಗೇನ್ ಎಲ್ಲ ಮಾಡಿ 1200 ರೂಪಾಯಿಗೆ ಆಟೋದವ್ರನ್ನ ಒಪ್ಪಿಸಿ ಇವಾಗ ಮೊದಲನೇ ಪ್ಲೇಸ್ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಈ ಜಾಗ ತುಂಬಾ ಫೇಮಸ್ ಆದಂತಹ ಜಾಗ. ಹಾಗೆ ಈ ಜಾಗ ವರ್ಷ ಇಡೀ ಕ್ಲೋಸ್ ಆಗಿರುತ್ತೆ. ಆದರೂ ಕೂಡ ಇಲ್ಲಿಗೆ ಏನಕ್ಕೆ ನೋಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರ್ಲ್ಡ್ ಫೇಮಸ್ ಪೂರಿ ಜಗನ್ನಾಥ ಯಾತ್ರೆ ನಡೆಯುತ್ತಲ್ವ ವರ್ಷಕ್ಕೊಂದ್ಸಲ.
ಆ ಸಮಯದಲ್ಲಿ ಪೂರಿ ಜಗನ್ನಾಥ ದೇವಾಲಯದಿಂದ 3 ವಿಗ್ರಹಗಳನ್ನು ಅಂದರೆ ಜಗನ್ನಾಥ, ಬಲಭದ್ರ, ಸುಭದ್ರ 3 ದೇವರುಗಳನ್ನು ರಥಯಾತ್ರೆಯಲ್ಲಿ ಕರ್ಕೊಂಡು ಬಂದು ಈ ದೇವಸ್ಥಾನದಲ್ಲಿ 15 ದಿವಸಗಳ ಕಾಲ ಇರಿಸ್ತಾರೆ. ಇದೇ ದೇವಸ್ಥಾನದಲ್ಲಿ ನಾವು ಪೂರಿ ಜಗನ್ನಾಥನ ಹಾಗೆ ಸುಭದ್ರ ಹಾಗೆ ಬಲಭದ್ರ ದರ್ಶನ ಮಾಡ್ಬೋದು. ಆ ಟೈಮಲ್ಲಿ ನಮಗೆ ಪೂರಿ ಜಗನ್ನಾಥನ ಮೇನ್ ಟೆಂಪಲ್ ಇದೆಯಲ್ಲ ಆ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಸಮಯದಲ್ಲಿ ಯಾರು ಜಗನ್ನಾಥನನ್ನು ನೋಡೋದಕ್ಕೆ ಬರ್ತಾರೋ ಅಂಥವ್ರಿಗೆ ಇನ್ನೂ ಹೆಚ್ಚಿನ ಜಾಸ್ತಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಹಿಂದಿನ ವ್ಲಾಗನ್ನು ನೀವು ನೋಡಬೇಕಾಗತ್ತೆ. ಈ ದೇವಸ್ಥಾನದ ಇತಿಹಾಸ ಎಲ್ಲದನ್ನು ಕೂಡ ನಾನು ಅದರಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ದೇವಸ್ಥಾನದಲ್ಲಿ 15 ದಿನಗಳ ಕಾಲ ಜಗನ್ನಾಥ ತನ್ನ ಅಣ್ಣ ಹಾಗೆ ತಂಗಿ ಜೊತೆ ಇರ್ತಾರಲ್ಲ ಆ ಟೈಮಲ್ಲಿ ದೇವ್ರಿಗೆ ಜ್ವರ ಕೂಡ ಬರುತ್ತಂತೆ. ಬಂದಿರೋ ಜ್ವರನ ಕಡಿಮೆ ಮಾಡಿಸೋದಕ್ಕೆ ಅಂತ ಡಾಕ್ಟರ್ನೆಲ್ಲ ಕರೆಸಿ ಚೆಕಪ್ ಮಾಡಿಸ್ತಾರಂತೆ. ಹಾಗೆ ಆ ಟೈಮಲ್ಲಿ ದೇವರಿಗೆ ಬರೀ ಕಿಚಡಿ ನೈವೇದ್ಯವನ್ನು ಮಾಡ್ತಾರಂತೆ. ಈ ದೇವಸ್ಥಾನ ಪೂರಿ ಜಗನ್ನಾಥ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಹೆಸರು ಗುಂಡೀಚಾ ಟೆಂಪಲ್ ಅಂತ. ಗುಂಡೀಚಾ ದೇವಿ ಯಾರು ಅಂತಂದರೆ ಕೃಷ್ಣನ ಚಿಕ್ಕಮ್ಮ ಅಂತ ಹೇಳ್ತಾರೆ. ಮೇನ್ ಟೆಂಪಲಿಂದ ಚಿಕ್ಕಮ್ಮನ ಮನೆಗೆ ಜಗನ್ನಾಥ ತನ್ನ ತಂಗಿ ಹಾಗೆ ಅಣ್ಣನ ಜೊತೆ ಬಂದು 15 ದಿನಗಳ ಕಾಲ ಇದ್ದು ವಾಪಸ್ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಗುಂಡೀಚಾ ದೇವಸ್ಥಾನದ ಒಳಗಡೆ ನೀವು ಹೋಗೋದಕ್ಕಾಗಲ್ಲ, ಹಾಗೆ ದೇವರ ದರ್ಶನ ಕೂಡ ಮಾಡೋದಕ್ಕಾಗಲ್ಲ. ಯಾಕಂದರೆ ವರ್ಷದಲ್ಲಿ 15 ದಿವಸಗಳ ಕಾಲ ಮಾತ್ರನೇ ಇದನ್ನು ತೆಗೆದಿರ್ತಾರೆ. ಇವಾಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಈ ದೇವಸ್ಥಾನ ಪೂರಿ ಜಗನ್ನಾಥ ದೇವಸ್ಥಾನದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಆದಂತಹ ದೇವಸ್ಥಾನ ಇದು. ಜಗನ್ನಾಥಪುರಿ ಧಾಮಕ್ಕೆ ನೀವು ಬಂದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು. ಯಾಕಂದರೆ ಈ ದೇವಸ್ಥಾನದಲ್ಲಿರುವಂಥ ಸಾಕ್ಷಿ ಗೋಪಾಲನ ದರ್ಶನ ಮಾಡಿದ್ರೆ ಮಾತ್ರ ನಿಮ್ಮ ಪೂರಿ ಯಾತ್ರೆ ಕಂಪ್ಲೀಟ್ ಆಗೋದು ಅಂತ ಹೇಳ್ತಾರೆ. ನೀವು ಪೂರಿ ಜಗನ್ನಾಥನ ದರ್ಶನ ಮಾಡಿದ್ರಿ ಅಂತ ಈ ಸಾಕ್ಷಿ ಗೋಪಾಲ ಸಾಕ್ಷಿ ಹೇಳ್ತಾನಂತೆ. ಹಾಗಾಗಿನೇ ಯಾರಾದರೂ ಪೂರಿ ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನವನ್ನು ಅಂದರೆ ಸಾಕ್ಷಿ ಗೋಪಾಲ್ ಟೆಂಪಲನ್ನು ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಆದರೆ ಈ ದೇವಸ್ಥಾನಕ್ಕೆ ಹೋದಾಗ ಇನ್ನೂ ಹೆಚ್ಚಿನ ಮುತುವರ್ಜಿಯನ್ನು ನೀವು ವಹಿಸಬೇಕು. ಯಾಕಂದರೆ ಹೋಗೋ ದಾರಿಯಲ್ಲೇ ನಿಮಗೆ ಸಾಕಷ್ಟು ಜನ ಪಂಡಿತ್ಜಿಗಳು ಬಿಟ್ಟು ಬಿಡ್ದಂಗೆ ನಿಮ್ಮನ್ನು ಕಾಡ್ತಾರೆ. ನಾವು ಬೇಡ ನಮ್ಮ ಪಾಡಿಗೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತಂದ್ರೂ ಕೇಳೋದಿಲ್ಲ. ಹಿಂದಿಂದೇನೆ ಬರ್ತಾ ಇರ್ತಾರೆ. ಅಲ್ಲಿ ಕಾಲು ತೊಳ್ಕೊಳ್ಳಿ ಅಂತಾರೆ, ಇಲ್ಲಿ ಸಾಕ್ಷಿ ಬರಿಬೇಕು ಅಂತಾರೆ, ದೀಪ ಹಚ್ಚಲೇಬೇಕು ಅಂತಾರೆ, ತುಳಸಿ ಮಾಲೆ ತೊಗೊಳ್ಳೇಬೇಕು ಅಂತಾರೆ. ತೊಗೊಂಡ್ರೋ ಅಂತ ಆ ತುಳಸಿ ಮಾಲೆಯನ್ನು ಕೃಷ್ಣಂಗೆ ಹಾಕಬೇಕು ಅಂತಂದರೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಜೊತೆಗೆ ದೇವರಿಗೆ ದೇವರು ನಾವು ಬಂದಿರೋದಕ್ಕೆ ಸಾಕ್ಷಿ ಹೇಳ್ಬೇಕಂದ್ರೂ ಕೂಡ ನಾವು ದುಡ್ಡು ಕೊಡಲೇಬೇಕು ದೇವ್ರಿಗೆ ಅಂತ ಹೇಳ್ತಾರೆ. ಕೊಟ್ಟಿರೋ ಅಂಥ ದುಡ್ಡನ್ನು ಕೃಷ್ಣನ ಕಣ್ಣತ್ರ ಹಿಡಿದ್ಬಿಟ್ಟು ನೋಡಪ್ಪ ಇಂಥವ್ರು ಇಷ್ಟು ರೂಪಾಯಿ ಕೊಟ್ಟಿದ್ದಾರೆ ನೀನು ಸಾಕ್ಷಿ ಹೇಳು ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬಾ ಒಂಥರ ಮನಿ ಮೈಂಡೆಡ್ ಜನ ಅಂತ ಅನ್ನಿಸ್ಬಿಡ್ತು ನನಗೆ ದೇವಸ್ಥಾನಕ್ಕೆ ಒಳಗಡೆ ಹೋದಾಗ. ದೇವರಿಗೆ ನಾವು ಬಂದಿರೋದು ಗೊತ್ತಾಗಲ್ವಾ, ನಾವು ದೇವರಿಗೆ ಲಂಚ ಕೊಟ್ಬಿಟ್ಟು ಸಾಕ್ಷಿ ಹೇಳಿಸ್ಬೇಕಾ? ಇವ್ರುಗಳು ಇವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ದೇವ್ರ ಹೆಸರು ಹೇಳ್ಕೊಂಡು ಜನಗಳ ಹತ್ರ ಬಂದಿರೋ ಭಕ್ತರಿಂದ ದುಡ್ಡು ಕೀಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಮುಂದೆ ಕಾಣಿಸ್ತಾ ಇದ್ದಾರೆ ನೋಡಿ, ಇಬ್ಬರು ಕೂಡ ಪಂಡಿತ್ಜಿಗಳೇ. ಇದೇ ರೀತಿ ಲೈನಾಗಿ ನಿಂತಿರ್ತಾರೆ. ಯಾರಾದರೂ ಬಂದರೆ ಸಾಕು ಕ್ಯಾಚ್ ಹಾಕೊಂಡ್ಬಿಡೋಣ ಅಂತ. ಎಷ್ಟೋ ಜನ ಈ ರೀತಿ ಪಂಡಿತ್ಜಿಗಳೆಲ್ಲ ಕಾಟ ಕೊಡ್ತಾರೆ ಅನ್ನೋ ಕಾರಣಕ್ಕೇ ಈ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಈವನ್ ಯೂಟ್ಯೂಬ್ ವಿಡಿಯೋಗಳಲ್ಲೂ ಕೂಡ ತುಂಬಾ ಬ್ಯಾಡ್ ನೇಮ್ ಇದೆ ಈ ದೇವಸ್ಥಾನಕ್ಕೆ. ನಿಮ್ಮ ಇಷ್ಟ ಇದ್ದರೆ ಹೋಗಿ, ಇಲ್ಲದೇ ಇದ್ದರೆ ಹೋಗಬೇಡಿ ಅಂತ ಹೇಳ್ತಾರೆ. ಆದರೆ ನಾನು ಆ ರೀತಿ ಹೇಳೋದಕ್ಕೆ ಹೋಗಲ್ಲ. ಯಾಕಂದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ, ಆದರೆ ದೇವರ ದರ್ಶನ ಮಾಡ್ಕೊಳ್ಳಿ. ನಿಮಗೇನಾದರೂ ದೇವ್ರಿಗೆ ಕಾಣಿಕೆ ಹಾಕಬೇಕು ಅಂದರೆ ಹುಂಡೀಲಿ ಹಾಕಿ ದೇವ್ರ ಹತ್ರ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಕೇಳ್ಕೊಳ್ಳಿ. ದೇವ್ರ ದರ್ಶನ ಮುಗಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಬರ್ತಾಯಿರಿ. ಯಾರ ಹತ್ರನೂ ಕೂಡ ಹೋಗಿ ನೀವು ದೇವ್ರ ದರ್ಶನ ಮಾಡೋವಂಥ ಅಗತ್ಯ ಇಲ್ಲ. ಇದೆಷ್ಟು ಪವಿತ್ರವಾದಂಥ ಸ್ಥಳ ಅಂದರೆ ಸ್ವತಃ ಕೃಷ್ಣ ಈ ಜಾಗದಲ್ಲಿ ಬಂದು ತನ್ನ ಭಕ್ತನಿಗೆ ಸಾಕ್ಷಿ ಹೇಳಿದಂತಹ ಜಾಗ. ಇಂಥ ಜಾಗನ ಅವರು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಏನು ಮಾಡೋದಕ್ಕಾಗಲ್ಲ. ಅಲ್ಲಿನ ಸರ್ಕಾರದವ್ರು ಸ್ವಲ್ಪ ಎಚ್ಚೆತ್ಕೊಳ್ಬೇಕಷ್ಟೇ. ಇವಾಗ ನಮ್ಮ ಕರ್ನಾಟಕದಲ್ಲಿರುವಂಥ ದೇವಸ್ಥಾನಗಳಲ್ಲಿ ಬೋರ್ಡೇ ಹಾಕಿರ್ತಾರೆ, ದಯವಿಟ್ಟು ಕಾಣಿಕೆಯನ್ನು ಉಂಡಿಲ್ಲೇ ಹಾಕಿ ಅಂತ. ಆದರೆ ಇಲ್ಲೆಲ್ಲ ಆ ರೀತಿ ಬೋರ್ಡ್ಗಳನ್ನ ನೋಡೋದಕ್ಕೆ ನಾವು ಸಾಧ್ಯನೇ ಇಲ್ಲ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಈ ಜಾಗದ ಹಿಸ್ಟ್ರಿಯನ್ನು ನಾನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ನಿಮಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಸಾಕ್ಷಿ ಗೋಪಾಲ್ ಟೆಂಪಲ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಡೀಟೇಲ್ ಎಲ್ಲ ಸಿಗುತ್ತೆ, ನೀವು ತಿಳ್ಕೊಬೋದು. ಇನ್ನು ದೇವ್ರ ದರ್ಶನ ಆದಮೇಲೆ ಸ್ವಲ್ಪ ಅಲ್ಲಿ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಜಾಸ್ತಿ. ಬೆವರು ಹೆಂಗೆ ಇಳಿತಾ ಇರುತ್ತೆ ಅಂದರೆ ಮಳೆ ಬಂದರೂ ಕೂಡ ಅಷ್ಟೊಂದು ಬೆವರು ಇಳಿತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಎಳ್ನೀರನ್ನು ಕುಡಿದು ಅಲ್ಲಿ ಫೇಮಸ್ ಇರೋವಂಥ ಒಂದು ಚಾಟನ್ನು ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿರೋದು ಮಾತಾರಾಣಿ ಟೆಂಪಲ್ಗೆ.
ಈ ದೇವಸ್ಥಾನ ನಮಗೆ ಪೂರಿಯಿಂದ ಸಾಕ್ಷಿ ಗೋಪಾಲ್ ದೇವಸ್ಥಾನಕ್ಕೆ ಹೋಗುವಂಥ ರೋಡಲ್ಲೇ ಸಿಗುತ್ತೆ. ದೇವಸ್ಥಾನದ ಒಳಗಡೆ ನಿಮಗೆ ದುರ್ಗಾಮಾತೆಯ 9 ಸ್ವರೂಪಗಳಿದೆಯಲ್ಲ, ನವರಾತ್ರಿಯಲ್ಲಿ ನಾವು ಪೂಜೆ ಮಾಡ್ತೀವಲ್ವ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಕಾಳರಾತ್ರಿ, ಸಿದ್ಧಿದಾತ್ರಿ, ಈ ರೀತಿ ಎಲ್ಲ ದೇವರ ವಿಗ್ರಹಗಳನ್ನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ. ಪುರಿಯ ಶಕ್ತಿ ದೇವತೆ ದೇವರ ದರ್ಶನ ಮಾಡಿಕೊಂಡ್ವಿ. ಇಲ್ಲಿ ಎಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಸಿಂಹಗಳನ್ನು ದ್ವಾರಪಾಲಕರಾಗಿ ಇಟ್ಟಿರ್ತಾರೆ. ನೀವೆಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಒಡಿಸ್ಸಾದಲ್ಲಿ ಈ ರೀತಿಯಾಗಿ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ನಾವು ಹೋಗಿದ್ದಂಥ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿ ಇತ್ತು. ಇಲ್ಲಿಂದ ನೆಕ್ಸ್ಟ್ ನಾವು ವಾಪಸ್ ಪೂರಿಗೆ ಹೋಗ್ತಾ ಇದ್ದೀವಿ. ಪೂರಿಲೇ ಇನ್ನು ಮಿಕ್ಕಿರುವಂಥ ಪ್ಲೇಸಸ್ನ ನೋಡೋದಕ್ಕೆ ಅಂತ. ಇಲ್ಲಿ ನಿಮಗೆ ಬಡಿ ಹನುಮಾನ್ ಟೆಂಪಲ್ ಇರುತ್ತೆ, ಜೊತೆಗೆ ಜಗನ್ನಾಥ್ ಸಸುರಾಲ್ ದೇವಸ್ಥಾನ ಅಂತ ಹೇಳ್ತಾರೆ. ಎಲ್ಲ ಪುಟ್ಟ ದೇವಸ್ಥಾನಗಳು ಅಲ್ಲಿ ನೀವು ನೋಡ್ಬೋದು. ಹಾಗೆ ಬೀಚ್ಗಳು ಕೂಡ ತುಂಬಾ ಜಾಸ್ತಿ ಇದೆ. ಗೋಲ್ಡನ್ ಬೀಚ್ ಇದೆ, ಪೂರಿ ಗೋಲ್ಡನ್ ಬೀಚ್. ಅದು ಬ್ಲೂ ಫ್ಲ್ಯಾಗನ್ನು ಹೊಂದಿದೆ, ತುಂಬ ಕ್ಲೀನಾಗಿರೋ ಬೀಚು ಅಂತ. ಸ್ವರ್ಗಧಾರ ಬೀಚ್ ಇದೆ, ಚಕ್ರತೀರ್ಥ ಬೀಚ್ ಇದೆ. ಹಾಗೆ ಪೂರಿ ಬಂದವರು ನೀವು ಯಾತ್ರೆಯನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ 5 ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಪಂಚತೀರ್ಥಗಳು ಅಂತ ಹೇಳ್ತಾರೆ. ಆ ಪಂಚತೀರ್ಥಗಳು ಕೂಡ ಪೂರಿ ಸಿಟಿಲೇ ಇದೆ. ನೀವಲ್ಲಿ ಆಟೋದವ್ರನ್ನ ಕೇಳಿದ್ರೆ ನಿಮಗೆ 5 ತೀರ್ಥಗಳನ್ನ ತೋರಿಸ್ಕೊಂಡು ಬರ್ತಾರೆ. ನೀವು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ತಲೆಗೆ ಬರ್ಬೋದು. ನಾವು ತುಂಬ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾವು 5 ತೀರ್ಥಗಳನ್ನೇನು ನೋಡೋದಕ್ಕೆ ಹೋಗಲಿಲ್ಲ. ಅಲ್ಲಿ ಇಂದ್ರದ್ಯುಮ್ನ ಕಲ್ಯಾಣಿಗೆ ಮಾತ್ರ ಹೋಗಿ ಸ್ವಲ್ಪ ಪ್ರೋಕ್ಷಣೆ ಎಲ್ಲ ಮಾಡಿಕೊಂಡು ವಾಪಸ್ ನಾವು ಬಂದುಬಿಟ್ವಿ. ಯಾವುದ್ಯಾವುದು 5 ತೀರ್ಥಗಳು ಅಂತ ಅಂದರೆ, ಒಂದು ಸ್ವರ್ಗಧಾರ ಬೀಚು, ಅಲ್ಲಿ ಸ್ನಾನ ಮಾಡಿದ್ರೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಇಂದ್ರದ್ಯುಮ್ನ ಪುಷ್ಕರಣಿ ಅಥವಾ ಕಲ್ಯಾಣಿ. 3ನೇದು ರೋಹಿಣಿ ಕುಂಡ್ ಅಂತ ಇದೆ, ಅಲ್ಲೂ ಕೂಡ ನೀವು ಪ್ರೋಕ್ಷಣೆ ಮಾಡ್ಕೋಬೋದು ಅಥವಾ ಸ್ನಾನ ಮಾಡ್ಬೋದು. ಇನ್ನೊಂದು 4ನೇದು ಮಾರ್ಕಂಡೇಯ ಕಲ್ಯಾಣಿ ಅಥವಾ ಪುಷ್ಕರಣಿ. 5ನೇದು ಶ್ವೇತಗಂಗಾ ಪುಷ್ಕರಣಿ ಅಂತ ಹೇಳ್ತಾರೆ. ಈ 5 ಪಂಚ ತೀರ್ಥಗಳೇನಿದೆ, ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಬೇಕಾಗಿತ್ತು. ಮುಂಚೆ ಎಲ್ಲ ಎಲ್ಲ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಬಿಡ್ತಾ ಇದ್ರಂತೆ. ಆದರೆ ಇವಾಗ ಎಲ್ಲೂ ಕೂಡ ನಿಮಗೆ ಸ್ನಾನ ಮಾಡೋದಕ್ಕೆ ಬಿಡಲ್ಲ. ಹೋಗಬೇಕಿದ್ರೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ನೀವು ದರ್ಶನವನ್ನು ಮಾಡ್ಬೋದು. ಅರ್ಜೆಂಟಾಗಿ ಹೋಗಿ ಅರ್ಜೆಂಟಾಗಿ ನಾವು ವಾಪಸ್ ಬರ್ತೀವಿ ಅಂತ ಅನ್ನೋರಿಗೆ ಇದು 5 ತೀರ್ಥಗಳಿಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪ್ಲೀಟಾಗಿ ನಾವು 3-4 ದಿವಸ ಪೂರಿಲೇ ಇರ್ತೀವಿ. ಪೂರಿ ಜಗನ್ನಾಥನ ದರ್ಶನ ಎಲ್ಲ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ನಾವು ಮಾಡಬೇಕು ಅಂತ ಅನ್ನೋರು ಈ 5 ತೀರ್ಥಗಳಿಗೆಲ್ಲ ಭೇಟಿ ಕೊಟ್ಟು ಸ್ನಾನ ಮಾಡಿಕೊಂಡು ದೇವರ ದರ್ಶನವನ್ನು ಮಾಡ್ಬೋದು. ಇವಾಗ ನಾವು ಬಂದಿರೋದು ಇಂದ್ರದ್ಯುಮ್ನ ಪುಷ್ಕರಣಿಗೆ. ಆ ಕಲ್ಯಾಣಿಯಲ್ಲಿರೋಂಥ ನೀರನ್ನು ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸನ್ನು ನೋಡೋದಕ್ಕೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿನ. ಆಟೋ ಬುಕ್ ಮಾಡ್ಕೊಳ್ಳುವಾಗೂ ಕೂಡ ಯಾವ್ಯಾವ ಪ್ಲೇಸು ಅಂತ ಕರೆಕ್ಟಾಗಿ ನೋಡಿಕೊಂಡು ನೀವು ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸುಮ್ಮನೆ ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನೆಲ್ಲ ತೋರಿಸ್ಬಿಟ್ಟು 8 ದೇವಸ್ಥಾನ ತೋರಿಸ್ತೀನಿ, 10 ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿ 1,500-2,000 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ಹತ್ರನೇ ಇರೋವಂಥ ದೇವಸ್ಥಾನಗಳನ್ನ. ಹಾಗಾಗಿ ನಾವು ಮೊದಲೇ ಮಾತಾಡ್ಕೊಂಡಿದ್ವಿ, 30 ಕಿಲೋಮೀಟರ್ ದೂರದಲ್ಲಿರುವಂಥ ಸಾಕ್ಷಿ ಗೋಪಾಲ್ ದೇವಸ್ಥಾನನ ತೋರಿಸ್ಬೇಕು, ಜೊತೆಗೆ ಗುಂಡೀಚಾ ದೇವಸ್ಥಾನನ ತೋರಿಸ್ಬೇಕು, ಮೇನ್ ಆಗಿರುವಂಥ ದೇವಸ್ಥಾನವನ್ನು ತೋರಿಸ್ಬೇಕು. ಅದಾದಮೇಲೆ ನೀವು ಎಷ್ಟು ದೇವಸ್ಥಾನ ತೋರಿಸ್ತೀರೋ ಅದು ಎಕ್ಸ್ಟ್ರಾ ಅಂತ ಹೇಳಿ ಕರೆಕ್ಟಾಗಿ 1,200 ರುಪೀಸ್ಗೆ ನಾವು ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಅವರು ನಮ್ಮನ್ನ ಕರ್ಕೊಂಡು ಬಂದಿದ್ದು ಶ್ರೀ ಗೌರಿ ವಿಹಾರ್ ಆಶ್ರಮ್ ಅಂತ, ಮಾತಾಮಠ್ ಅಂತ ಕರೀತಾರೆ ಈ ದೇವಸ್ಥಾನವನ್ನು. ಅಂದರೆ ದೇವಸ್ಥಾನ ಅನ್ನೋದಕ್ಕಿಂತ ಒಂಥರ ಪಾರ್ಕ್ ಥರ ಇದೆ. ಒಳಗಡೆ ತುಂಬ ಚೆನ್ನಾಗಿದೆಯಂತೆ, ಬಟ್ ತುಂಬ ಅಂದರೆ ತುಂಬಾ ರಶ್ ಇತ್ತು. ಹಾಗೆ ಸುಮಾರು ದೂರ ನಾವು ಆಟೋದಲ್ಲಿ ಹೋದರೂ ಕೂಡ ಫುಲ್ಲು ರೋಡ್ ಬ್ಲಾಕ್ ಆಗಿಬಿಟ್ಟು ತುಂಬ ದೂರ ನಡ್ಕೊಂಡು ಹೋಗಬೇಕಾಗಿತ್ತು. ಒಳಗಡೆ ತುಂಬಾ ಕ್ಯೂ ಇದ್ದಿದ್ದರಿಂದ ಇಲ್ಲೆಲ್ಲ ಎಂಟ್ರೆನ್ಸ್ ಫೀಸ್ ಇರುತ್ತೆ ಒಳಗಡೆ ಹೋಗೋದಕ್ಕೆ. ನಮಗೆ ಬೆಳಗ್ಗೆ ಇಲ್ಲಿ ಮಳೆಯಲ್ಲೆಲ್ಲ ನೆಂದು ಕ್ಯೂಲೆಲ್ಲ ನಿಂತ್ಕೊಂಡು ತುಂಬಾ ಸ್ಟ್ರೈನ್ ಆಗೋಗಿತ್ತು. ಹಾಗಾಗಿ ಅಷ್ಟೆಲ್ಲ ಕ್ಯೂಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ನೋಡ್ಕೊಂಡು ಬರೋವಂಥ ಪೇಷನ್ಸ್ ಇಲ್ಲ. ವಾಪಸ್ ಹೋಗಿಬಿಡೋಣ ಅಂತ ಹೇಳಿ ಅಲ್ಲಿ ನಾವು ಒಳಗಡೆ ಹೋಗಲಿಲ್ಲ. ಒಳಗಡೆ ತುಂಬ ಚೆನ್ನಾಗಿದೆಯಂತೆ. ಅಂದರೆ ಸ್ಟ್ಯಾಚ್ಯೂಗಳನ್ನೆಲ್ಲ ಮಾಡಿದಾರಂತೆ. ಸಮುದ್ರ ಮಂಥನ ಮಾಡ್ತಾ ಇರೋವಂಥದ್ದು, ಹನುಮಾನ್ದು, ರಾಮನಂದು, ಕೃಷ್ಣಂದು ಎಲ್ಲವುದು ಕೂಡ ಮೂರ್ತಿಗಳನ್ನು ಮಾಡಿ ಈ ಪಾರ್ಕ್ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಅಲ್ಲಿ ಒಳಗಡೆ ಹೋಗಲಿಲ್ಲ. ಹೋಗಿದ್ರೆ ತುಂಬ ಕತ್ಲಾಗ್ಬಿಡ್ತಾಯಿತ್ತು ವಾಪಸ್ ಬರೋ ಅಷ್ಟರಲ್ಲಿ. ಹಾಗಾಗಿ ನಾವು ವಾಪಸ್ ಬಂದ್ವಿ. ಅದಾದಮೇಲೆ ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ನಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ, ಓಂಕಾರೇಶ್ವರ ದೇವಸ್ಥಾನ ಅಂತ, ಈಶ್ವರನ ದೇವಸ್ಥಾನ. ಅಲ್ಲಿಗೂ ಕೂಡ ನೀವು ಹೋಗ್ಬೋದು. ನಾವು ಅಲ್ಲೂ ಕೂಡ ತುಂಬ ರಶ್ ಇದ್ದಿದ್ದರಿಂದ ಅಲ್ಲಿಗೆ ಹೋಗಲಿಲ್ಲ. ಡೈರೆಕ್ಟಾಗಿ ನಾವು ಇವಾಗ ಬೀಚಿಗೆ ಬಂದಿದ್ದೀವಿ. ಸ್ವರ್ಗಧಾರ ಬೀಚು, ಗೋಲ್ಡನ್ ಬೀಚು,
ಚಕ್ರತೀರ್ಥ ಬೀಚು ಎಲ್ಲ ಒಂದೇ ಲೈನಲ್ಲಿದೆ. ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಒಂದೊಂದೇ ಬೀಚ್ಗಳು ಸಿಗ್ತಾನೆ ಇರುತ್ತೆ, ಯಾಕಂದರೆ ಫುಲ್ ಕೋಸ್ಟಲ್ ಏರಿಯಾ ಇದು. ಗೋಲ್ಡನ್ ಬೀಚಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ, ಯಾಕಂದರೆ ಬ್ಲೂ ಫ್ಲಾಗ್ ಬೀಚು ಜೊತೆಗೆ ದೇವಸ್ಥಾನದಿಂದ ತುಂಬಾ ಹತ್ತಿರದಲ್ಲಿದೆ. ಹಾಗೆ ತುಂಬಾ ಸ್ಟಾಲ್ಗಳೆಲ್ಲ ಅಲ್ಲಿ ಇದೆ. ಬೀಚ್ ಸೈಡಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಥವಾ ಸ್ಟ್ರೀಟ್ ಫುಡ್ನ ಟ್ರೈ ಮಾಡ್ತೀರಾ ಅಂತಂದರೆ ನೀವು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ನಮಗಂತೂ ಬೆಳಗ್ಗೆಯಿಂದ ಜನಗಳನ್ನೆಲ್ಲ ಕ್ರೌಡ್ನ ನೋಡಿ ಸಾಕಾಗಿತ್ತು. ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವಿಲ್ಲಿ ಹೋಗ್ತಾ ದಾರಿಯಲ್ಲಿ ಜನಗಳು ಕಡಿಮೆ ಇರೋವಂಥ ಕಡೆ ನಾನಂತೂ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಸಾಕಾಗಿತ್ತು ಅಂತ ಹೇಳಿ. ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸ್ವಲ್ಪ ಬೀಚಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಜನಗಳು ಕಡಿಮೆ ಇದ್ದಿದ್ದರಿಂದ ನಮ್ಮನ್ನಂತೂ ಕೇಳೋರು ಇರಲಿಲ್ಲ. ನಾನೇನು ನೀರಲ್ಲಿ ಆಟ ಆಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಬಟ್ಟೆನ ನಾವು ತೊಗೊಂಡೋಗಿರಲಿಲ್ಲ ಆಟೋದಲ್ಲಿ ಹೋಗಿದ್ದರಿಂದ. ಜೊತೆಗೆ ಅಲ್ಲಿ ಡ್ರೆಸ್ ಚೇಂಜಿಂಗಿಗೆಲ್ಲ ಫೆಸಿಲಿಟಿನೂ ಕೂಡ ಇರಲಿಲ್ಲ. ನೀವೇನಾದರೂ ಆಟ ಆಡ್ತೀರಾ ಅಂತಂದರೆ ಗೋಲ್ಡನ್ ಬೀಚಲ್ಲಿ ಫೆಸಿಲಿಟಿ ಇದೆ, ಅಂದರೆ ಬಾತ್ರೂಮ್ ಎಲ್ಲ ಫೆಸಿಲಿಟಿ ಇದೆ. ನೀವು ಬಟ್ಟೆ ಚೇಂಜ್ ಎಲ್ಲ ಮಾಡ್ಬೋದು, ಪೇ ಮಾಡಿ. ಜೊತೆಗೆ ಬ್ಯಾಗು ಹಾಗೆ ನನ್ನ ಮಗದ್ದು ನನ್ನ ಹಸ್ಬೆಂಡ್ ಬಟ್ಟೆಗಳು ಎಲ್ಲ ಇಟ್ಕೊಳ್ಬೇಕಾಗಿತ್ತು ಯಾರಾದರೂ ಒಬ್ಬರು. ಹಾಗಾಗಿ ನಾನು ತುಂಬಾ ಸ್ಟ್ರೈನ್ ಆಗಿದ್ದರಿಂದ ನಾನೇನು ಆಟ ಆಡಲಿಲ್ಲ. ಅವರಿಬ್ಬರು ಚೆನ್ನಾಗಿ ಆಟ ಆಡ್ಕೊಂಡು ಬಂದರು. ನನ್ನ ಮಗನ ಬೆಳಗ್ಗೆಯಿಂದ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತಿಸ್ತಾ ಇದ್ವಲ್ಲ, ಕೊನೆಗೆ ತಗೊಂಡು ಬಂದು ಬೀಚಿಗೆ ಬಿಟ್ಟಿದ ತಕ್ಷಣ ಅವ್ನಿಗೇನೋ ಒಂಥರ ಖುಷಿ ಆಗೋಯ್ತು. ಮಕ್ಕಳಿಗೆ ನೀರು ಅಂದರೆ ಅಷ್ಟೇ ಖುಷಿ ಅಲ್ವಾ, ಜೊತೆಗೆ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಅವನ ಜೊತೆ ಅವನ್ನ ಆಟ ಆಡ್ಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಾನಿಲ್ಲಿ ಟೈಮ್ ಲ್ಯಾಬ್ಸ್ ಇಟ್ಟಿದ್ದೀನಿ. ಕತ್ಲಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಬೀಚಿಂದ ನಾವು ನಮ್ಮ ರೂಮ್ಗೆ ವಾಪಸ್ ಹೋಗ್ತೀವಿ. ತುಂಬಾ ಸ್ಟ್ರೈನ್ ಆಗಿದೆ. ಟ್ರೈನಲ್ಲಿ ಜರ್ನಿ ಮಾಡ್ಕೊಂಡು ಬಂದು ತಿರ್ಗಾ ವಾಪಸ್ ಒಂದು ಸ್ವಲ್ಪನೂ ರೆಸ್ಟ್ ಮಾಡಿದೆ, ದೇವ್ರ ದರ್ಶನ ಮಾಡಿ ಇಲ್ಲಿರೋವಂಥ ಲೋಕಲ್ ಪ್ಲೇಸಸ್ ಎಲ್ಲ ನೋಡಿದ್ದೀವಿ. ಬೇಗ ಹೋಗಿ ಮಲ್ಕೋಬೇಕು, ಯಾಕಂದರೆ ಮತ್ತೆ ಬೆಳಗ್ಗೆ ಎದ್ದು ಚಿಲ್ಕಾ ಲೇಕ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬೋಟಿಂಗ್ ಎಲ್ಲ ಇರುತ್ತೆ ಸುಮಾರು ಹೊತ್ತು. ನಾಳೆ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದೀವಿ. ಅದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕೊಡ್ತೀನಿ. ಸೊ ಫಸ್ಟ್ ಡೇ ವ್ಲಾಗು ಪೂರಿಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.